ನಮಸ್ಕಾರ ಕರ್ನಾಟಕ, ಎಲ್ಲ ಆರಾಮ? ನಾನು ಆರಾಮ್. ಸೊ ಬೆಳಗ್ಗೆ ಎಲ್ಲಿ ಹೋಗ್ತಾ ಇದ್ದಾನೆ ಅಂದ್ಕೋಬೇಡಿ. ಆ್ಯಕ್ಚುಲಿ ಬೈಕಿನ ಮೊಬೈಲ್ ಹೋಲ್ಡ್ರು ಸ್ವಲ್ಪ ಕೆಟ್ಟೋಗಿದೆ ಇದು. ಸೊ ಥ್ರೆಡ್ ಕಟ್ಟಾಗಿ ಮೊಬೈಲನ್ನು ಹಾಕೋಕ್ಕೆ ಬರ್ತಾಯಿಲ್ಲ. ಆಲ್ರೆಡಿ 2.5 ಇಯರ್ಸ್ ಆಗಿತ್ತು. ಸೊ ಈಗ ಅದಕ್ಕೆ ಬೇರೆ ಮೊಬೈಲ್ ಹೋಲ್ಡ್ರ್ ಹಾಕ್ಸೋಣ ಅಂತ ಹೋಗ್ತಾಯಿದ್ದೀನಿ. ಎಲ್ಲಿ ಹೋಗ್ತಾಯಿದ್ದೀನಿ ಅಂದರೆ HTRZ ಮೋಟರ್ಸ್ ಅಂತ ಇದೆ. ಆಲ್ಮೋಸ್ಟ್ ಬೈಕ್ ಎಕ್ಸಸರೀಸ್ ನಾನು ಹಾಕ್ಸೋದಿದ್ರೆ ಅಲ್ಲೇ ಹೋಗೋದು. ಏನಂದರೆ ಅಲ್ಲಿ ಆಪ್ಷನ್ಸ್ ತುಂಬ ಇದೆ. ನಿಮ್ಗೆ ಯಾವ ಥರದ್ದು ಬೇಕೋ ಆ ಥರದ್ದು ಮಟೀರಿಯಲ್ಸ್ ಸಿಗ್ತವೆ. ಸೊ ಅದಕ್ಕೆ ಬೋಬೋ ಅವರದ್ದು ಮೊಬೈಲ್ ಹೋಲ್ಡ್ರ್ ಬರುತ್ತೆ ವಿತ್ ಚಾರ್ಜರ್. ಅದನ್ನು ಹಾಕ್ಸ್ಬೇಕಂತ ಇದ್ದೀನಿ. ಆನ್ಲೈನಲ್ಲಿ ಪ್ರೈಸ್ ಚೆಕ್ ಮಾಡಿದಾಗ ಅರೌಂಡ್ 2000 ಏನೋ ಇದೆ. 15 ವ್ಯಾಟ್ ಫಾಸ್ಟ್ ಚಾರ್ಜ್ ಇರೋದಕ್ಕೆ 2000 ಇದೆ. ಅಲ್ಲಿ ಹೋಗಿ ನೋಡಬೇಕು ಅವ್ರು ಎಷ್ಟು ಹೇಳ್ತಾರೆ ಅಂತ. ಬಟ್ ಒಂದೇನಂದರೆ ಅವರು ಫಿಟ್ಟಿಂಗ್ ಚಾರ್ಜ್ ಅಂತ ತುಂಬ ತಗೋತಾರೆ. ಲಾಸ್ಟ್ ಟೈಮು ಫಾಗ್ ಲ್ಯಾಂಪ್ ಹಾಕ್ಸಿದ್ದೆ, 1300 ಏನೋ ಇತ್ತು ನಾರ್ಮಲ್ 15 ವ್ಯಾಟ್ಸ್ ಫಾಗ್ ಲ್ಯಾಂಪ್ಗೆ. ಬಟ್ ಅವರು ಫಿಟ್ಟಿಂಗ್ ಚಾರ್ಜ್ ಅಂತಲೇ 400 ತೊಗೊಂಡಿದ್ದಾರೆ. ಏನು ಜಾಸ್ತಿ ಏನು ಕೆಲಸ ಇಲ್ಲ, ಒಂದು 15 ಮಿನಿಟ್ಸ್ ಅಷ್ಟೇ ಕೆಲಸ ಮಾಡಿರೋದು ಅವರು. ಬಟ್ ಇದಕ್ಕೆ 2000 ಸಮಥಿಂಗ್ ಇದೆ ಮೊಬೈಲ್ ಹೋಲ್ಡ್ರಿಗೆ. ಬಟ್ ಫಿಟ್ಟಿಂಗ್ ಚಾರ್ಜಸ್ ಎಷ್ಟು ತಗೋತಾರೆ ಅಂತ ಗೊತ್ತಿಲ್ಲ. ಈಗ ಹೋಗಿ ನೋಡ್ತೀನಿ. ಇನ್ನೂ ಒಂದು 5 ಕಿಲೋಮೀಟರ್ಸ್ ಇದೆ. ಸೊ ದಸರಾ ಆಗಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಇರ್ಬೋದು ಅಂದ್ಕೋತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಸಖತ್ತಾಗಿ ಬಾಳೆ ಗಿಡ ತಂದು ಮಾರ್ತಾಯಿದ್ದಾರೆ. ಬಟ್ ಬೆಂಗಳೂರಲ್ಲಿ ಏನು ಗೊತ್ತಾ, ಒಂದು ಖುಷಿ ಆಗೋದೇನೆಂದರೆ ಯಾವುದೇ ಹಬ್ಬ ಇರಲಿ ಸಖತ್ ಗ್ರ್ಯಾಂಡಾಗಿ ಮಾಡ್ತಾರೆ. ನವರಾತ್ರಿ ಇರ್ಬೋದು, ದೀಪಾವಳಿ ಇರ್ಬೋದು, ಅಥವಾ ಗಣೇಶ ಚೌತಿ ಇರ್ಬೋದು. ದೊಡ್ಡ ಹಬ್ಬ ಅಂತಲ್ಲ, ಯಾವುದೇ ಚಿಕ್ಕ ಹಬ್ಬ ಇದ್ದರೂ ಸಖತ್ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅದು ತುಂಬ ಖುಷಿ ಅನಿಸುತ್ತೆ. ಆ್ಯಕ್ಚುಲಿ ರೆಕಾರ್ಡಿಂಗ್ ಮಾಡ್ತಾ ಇರೋ ಕ್ಯಾಮ್ರಾ ನಂದು Insta360 X4. ಬಟ್ ಮೈಕ್ ಎಷ್ಟರ ಮಟ್ಟಿಗೆ ಕ್ಲಿಯರ್ ಇದೆ ಅಂತ ಗೊತ್ತಿಲ್ಲ. ಯಾಕಂದರೆ Insta360 ಅವರದ್ದೇ ವೈರ್ಲೆಸ್ ಮೈಕ್ ತೊಗೋಬೇಕು ಅಂದರೆ ಅರೌಂಡ್ 13,000 ಇದೆ. ಸೊ ಅಷ್ಟು ಬಜೆಟ್ ಇರಲಿಲ್ಲ ನನ್ನ ಹತ್ರ. ಸೊ ಅದಕ್ಕೆ Insta360 ಅವ್ರದ್ದು ಅಡಾಪ್ಟ್ರ್ ಬರುತ್ತೆ, ಮೈಕ್ ಅಡಾಪ್ಟ್ರು. ಅದನ್ನೇ ತೊಗೊಂಡು ಅದಕ್ಕೆ ಮವಾನ್ ಅವ್ರದ್ದು ವೈರ್ಡ್ ಮೈಕನ್ನು ಯೂಸ್ ಮಾಡ್ತಾಯಿದ್ದೀನಿ ಈಗ. ಸೊ ಇದು ಫಸ್ಟ್ ಮೋಟೋ ವ್ಲಾಗ್. ಬಟ್ ವಾಯ್ಸ್ ಕ್ಲಾರಿಟಿ ಎಷ್ಟು ಬರುತ್ತೆ, ವಿಂಡ್ ಬ್ಲಾಸ್ಟ್ ಎಷ್ಟಾಗುತ್ತೆ ಏನು ಅಂತ ಗೊತ್ತಿಲ್ಲ. ಕ್ಯಾಮ್ರಾ ಸೆಟ್ಟಿಂಗ್ಸಲ್ಲಿ ನಾನು ವಿಂಡ್ ರಿಡಕ್ಷನ್ ಅಂತ ಒಂದು ಆಪ್ಷನ್ ಇದೆ, ಅದನ್ನೇ ಇಟ್ಟಿದ್ದೀನಿ. ಬಟ್ ಸ್ಟಿಲ್ ನೋಡೋಣ. ಬೆಂಗಳೂರಲ್ಲಿ ಬೈಕ್ ಓಡಿಸ್ತಾ 100% ಕಾನ್ಸಂಟ್ರೇಷನ್ ಆನ್ ದಿ ರೋಡ್. ಎಲ್ಲೆಲ್ಲಿಂದ ಹೇಗೆ ಬರ್ತಾರೆ ಅಂತಲೇ ಗೊತ್ತಾಗಲ್ಲ. ನಮ್ಮೂರ ಕಡೆ ಆದರೆ ರೋಡೆಲ್ಲ ಫುಲ್ ಖಾಲಿ ಎಲ್ಲ ಜಾಲಿ. ಬಟ್ ಇಲ್ಲಿ ನೀವು ಜಾಲಿ ಮಾಡೋಕ್ಕೆ ಹೋದರೆ ಖಾಲಿ ಆಗಿಬಿಡ್ತೀರ. ಸೊ ನೀವೇನಾದರೂ ಬೈಕ್ ಎಕ್ಸಸರೀಸ್ ಈ ಥರದ್ದು ಏನಾದರೂ ಹಾಕ್ಸ್ಬೇಕು ಅಥವಾ ಏನಾದರೂ ತೊಗೋಬೇಕು ಅಂದರೆ ಯಾವ ಶಾಪ್ ಪ್ರಿಫರ್ ಮಾಡ್ತೀರ ಅಂತ ಕಮೆಂಟಲ್ಲಿ ಹಾಕಿ. ನೆಕ್ಸ್ಟ್ ಟೈಮ್ ಏನಾದರೂ ಎಕ್ಸಸರೀಸ್ ಹಾಕೋದಿದ್ರೆ ನಾನು ಕೂಡ ಟ್ರೈ ಮಾಡ್ತೀನಿ. ಸೊ ಓಪನ್ ಇದೆ ಶಾಪ್. Hours later. ಸೊ ಆ್ಯಕ್ಚುಲಿ ಈಗೊಂದು ಸ್ಕ್ಯಾಮ್ ಆಗ್ತಾಯಿತ್ತು. ಬಟ್ ಮೊಬೈಲ್ ಹೋಲ್ಡರ್ ಹಾಕ್ಸ್ದೆ ಹಾಗೆ ವಾಪಸ್ ಬರ್ತಾಯಿದ್ದೀನಿ. ಏನಾಯಿತು ಅಂದರೆ, ನಾನು HTRZ ವೆಬ್ಸೈಟಲ್ಲಿ ಒಂದು ಮೊಬೈಲ್ ಹೋಲ್ಡರ್ ನೋಡಿದ್ದಾಯ್ತಾ, ಬೋಬೋ BM6 ಅಂತ ಏನೋ ಮಾಡೆಲ್ಲು. 2100 ಸಮಥಿಂಗ್ ಇತ್ತು ಆನ್ಲೈನಲ್ಲಿ ಪ್ರೈಸು. ಸೊ ಇಟ್ಸ್ ಇನ್ಕ್ಲೂಡೆಡ್ 15 ವೋಲ್ಟ್ ಚಾರ್ಜಿಂಗ್ ಆ್ಯಸ್ ವೆಲ್. ನಾನು ಇಲ್ಲಿ ಬಂದ್ಬಿಟ್ಟು ಇವ್ರ ಹತ್ರ ಕೇಳಿದ್ರೆ ಅದು ಫಸ್ಟು ಸ್ಟಾಕ್ ಇಲ್ಲ ಅಂತ ಹೇಳಿದ್ರು. ಆಮೇಲೆ ನೋಡಿ ಅಂತ ಹೇಳಿದ ತಕ್ಷಣ ಸ್ಟಾಕ್ ಇದೆ, ಸ್ಟೋರಲ್ಲಿ ಆಫರ್ ಇಲ್ಲ, ನೀವು ಆನ್ಲೈನಲ್ಲೇ ತೊಗೋಬೇಕು ಅಂತ ಹೇಳಿದ್ರು.
ಸ್ಟೋರಿಗೆ ಬಂದು ತಗೊಂಡ್ರೆ ಆಫರ್ ಕೊಡಬೇಕಲ್ವ. ನಾವು ವೆಬ್ಸೈಟಲ್ಲಿ ಆರ್ಡ್ರ್ ಹಾಕಿದ್ರೂ ಇವ್ರ ವೆಬ್ಸೈಟೇ ತಾನೆ, ಸ್ಟೋರಿಗೆ ನಾವೇ ಬಂದು ತಗೋತಾ ಇದ್ದೀವಿ, ಅವ್ರೇನು ಬಂದು ಡೆಲಿವರಿ ಕೊಡಬೇಕಂತ ಇಲ್ಲ. ನೀವು ಯಾವುದೇ ಸ್ಟೋರ್ಗಳಿಗೆ ಏನಾದರೂ ಪರ್ಚೇಸ್ ಮಾಡೋಕ್ಕೆ ಹೋಗಿ ಆಯಿತಾ, ಅವರು ನಾವು ಕೇಳಿರೋ ಐಟಮನ್ನು ಬಿಟ್ಟು ಬೇರೆದನ್ನು ನಿಮಗೆ ಸೇಲ್ ಮಾಡೋಕ್ಕೆ ನೋಡ್ತಾರೆ. ಯಾಕೆಂದರೆ ಐಟಮ್ಮು ಜಾಸ್ತಿ ಸ್ಟಾಕಲ್ಲಿರುತ್ತೆ ಆಯಿತಾ, ಒಂದನೇದಾಗಿ. ಎರಡನೇದಾಗಿ ಆ ಬ್ರ್ಯಾಂಡನ್ನು ಸೇಲ್ ಮಾಡಿದ್ರೆ ಅವ್ರಿಗೆ ಕಮಿಷನ್ ಜಾಸ್ತಿ ಇರುತ್ತೆ. ಯಾವುದೇ ಒಂದು ಪ್ರಾಡಕ್ಟನ್ನು ತಗೊಳ್ತಾ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಕಡಿಮೆ ಪ್ರೈಸ್ ಇರಲಿ ಜಾಸ್ತಿ ಇರಲಿ, ಯು ಹ್ಯಾವ್ ಟು ಬಿ ಡೂ ಅ ರಿಸರ್ಚ್ ಬಿಫೋರ್ ಬೈಯಿಂಗ್ ಇಟ್. ಬಿಡು ಸೆದೆ ನನ್ನ ಮಗ ಲೆಫ್ಟ್ ಸೈಡಿಗೆ ಹೋಗಬೇಕು ಅಂದರೆ ರೈಟ್ ಸೈಡಿಗೆ ಬಂದ್ಕೊಂಡು ಲೆಫ್ಟ್ ಸೈಡ್ ಇಂಡಿಕೇಟ್ರ್ ಹಾಕ್ತಾನೆ. ಮೊದಲು ಬರ್ತಾನೆ ಲೆಫ್ಟ್ ಸೈಡಿಗೆ ಇರಬೇಕು ಅಂತ ಗೊತ್ತಾಗಲ್ಲ. ನಿಮ್ಮ ಪ್ರೀತಿ ಪ್ರೇಮ ವಿಶ್ವಾಸ ಅಷ್ಟಿದ್ರೆ ಸಾಕು.